ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಭುಜಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಭಾವ ಅಂದ್ರೆ ಏನು, ಭಾವತ್ವ ಅಂದ್ರೆ ಏನು ಅಂತ ನಾವು ವಿಚಾರ ಮಾಡ್ತಾ ಇದ್ದೀವಿ. ಅಭಾವ ಅನ್ಯತ್ವಂ ತತ್ ಇತಿ ಚೇನ್ನ ಅಂದ್ರೆ ಅಭಾವಕ್ಕಿಂತ ಬೇರೆಯಾದದ್ದು. ಅಭಾವ ಅನ್ಯತ್ವಂ ಭಾವ ಅಂತ ಹೇಳಿದರೆ ಘಟಾಭಾವವು ಘಟಾಭಾವಕ್ಕಿಂತ ಬೇರೆನೇ ಆಗಿದೆ. ಘಟಾಭಾವವು ಘಟಾಭಾವಕ್ಕಿಂತ ಘಟಾಭಾವಸ್ಯಾಪಿ ಯತ್ಕಿಂಚಿತ್ ಅಭಾವ ಅನ್ಯತ್ವೇನ ತತ್ರ ಅತಿವ್ಯಾಪ್ತೇ, ಅಲ್ಲಿ ಅತಿವ್ಯಾಪ್ತಿ ಬರ್ತದೆ. ಅದರಿಂದ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಅಭಾವತ್ವ ಅನಧಿಕರಣತ್ವಂ ತದಿತಿ ಚೇನ್ನ. ಅಭಾವತ್ವ ಅನಧಿಕರಣ, ಅಧಿಕರಣ ಅಂದ್ರೆ ಆಶ್ರಯ ಅಂತ ಅರ್ಥ. ಅಭಾವಕ್ಕೆ ಆಶ್ರಯವಲ್ಲ, ಅನಧಿಕರಣ ಅಂದ್ರೆ ಆಶ್ರಯವಲ್ಲದ್ದು ಅಂತ ಅರ್ಥ. ಅಭಾವಕ್ಕೆ ಆಶ್ರಯವಲ್ಲದ್ದು ಭಾವ ಅಂತ ಹೇಳ್ತೀವಿ. ಹಾಗೆ ಅಂತ ಹಾಗೆಂತ ಹೇಳಿದ್ರೆ ಇತಿ ಚೇನ್ನ ಅಭಾವತ್ವೇಯೇವ ಅತಿವ್ಯಾಪ್ತೇ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಭಾವದಲ್ಲೇ ಅತಿವ್ಯಾಪ್ತಿ ಬರುತ್ತದೆ. ಯಾಕೆ? ಅಭಾವತ್ವವು ಕೂಡ ಅಭಾವತ್ವ ಅನಧಿಕರಣತ್ವ ಆಗಿರುವುದರಿಂದ, ಅದರಿಂದ ಅದು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಇನ್ನು ಅಭಾವ ವಿರೋಧಿತ್ವಂ ಭಾವತ್ವಂ ಹಾಗೆ ಅಂತ ಹೇಳ್ತೀವಿ. ಅಂದ್ರೆ ಅಭಾವಕ್ಕೆ ವಿರೋಧಿಯಾದದ್ದು ಅಂದ್ರೆ ಆಪೋಸಿಟ್ ಅಭಾವ ಹಾಗೆ ಅಂತ ಹೇಳ್ತೀವಿ. ಹಾಗೆ ಅಂದ್ರೆ ತದಿತಿ ಚೇನ್ನ ನಿತ್ಯತ್ವ ಅಭಾವೇ ಅತಿವ್ಯಾಪ್ತೇ, ಹಾಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ನಿತ್ಯತ್ವ ಅಭಾವದಲ್ಲಿ ಅನಿತ್ಯತ್ವ ಅಭಾವದ ವಿರೋಧಿತ್ವ ಇದೆ. ಹಾಗೆ ನಿತ್ಯತ್ವ ಅಭಾವದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಹಾಗೂ ಹೇಳಿಕ್ ಬರೋದಿಲ್ಲ. ತಸ್ಯಾಪಿ ಅನಿತ್ಯತ್ವಾಭಾವ ವಿರೋಧಿತ್ವಾತ್. ಇನ್ನು ವಿಧಿಮುಖ ವೇದ್ಯತ್ವಂ, ವಿಧಿಮುಖವಾಗಿ ತಿಳಿಯೋದು ಅಂತ ಅಂದ್ರೆ ಪಾಸಿಟಿವ್ ಆಗಿ ತಿಳಿಯೋದು, ಅದನ್ನ ಭಾವತ್ವ ಅಂತ ಹೇಳ್ತೀವಿ. ಅರ್ಥ ಆಗಿದಲ್ವಾ ಅದು? ವಿಧಿಮುಖ ಅಂದ್ರೆ ವಿಧಿಮುಖವಾಗಿ ತಿಳಿಯೋದು, ಅದನ್ನ ಭಾವತ್ವ ಅಂತ ಹೇಳಿದ್ರೆ ಹಂಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ಅಭಾವಸ್ಯಾಪಿ ಘಟಾಭಾವ ಅಸ್ತಿ ಇತಿ ವಿಧಿಮುಖ ವೇದ್ಯತ್ವೇನ ಅಭಾವೇ ಅತಿವ್ಯಾಪ್ತಿ. ಅಭಾವವನ್ನು ಕೂಡ ನಾವು ಹೇಳ್ಬಹುದು, ಘಟಾಭಾವ ಅಸ್ತಿ ಹಾಗೆ ಅಂತ ಹೇಳ್ಬಹುದು. ಅದರಿಂದ ವಿಧಿಮುಖೇನ ತಿಳಿಯೋದು ಎಂಬುದು ಕೂಡ ಸರಿ ಹೋಗೋದಿಲ್ಲ, ಅಭಾವದಲ್ಲಿ ಅತಿವ್ಯಾಪ್ತಿ ಬರುವುದರಿಂದ. ಹಾಗೆ ಇನ್ನು ನಾಸ್ತೀತಿ ಪ್ರತೀತ್ಯಭಿಷಯತ್ವಂ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾಸ್ತಿ ಇತಿ ಪ್ರತೀತಿ ಅಭಿಷಯತ್ವ. ನಾಸ್ತಿ ಇಲ್ಲ ಎಂಬ ಒಂದು ಜ್ಞಾನ ಇದೆ, ಆ ಜ್ಞಾನಕ್ಕೆ ವಿಷಯ ಆಗದೇ ಇರುವುದು ಭಾವತ್ವ ಹಾಗೆ ಅಂತ ಹೇಳ್ತೀವಿ. ಹಾಗೆಂದ್ರೆ ನಾಸ್ತಿ ಇತಿ ಪ್ರತೀತಿ ಅಭಿಷಯತ್ವ, ಅದು ಭಾವ ಹಾಗೆ ಅಂತ ಹೇಳಿ ಭಾವದ ಲಕ್ಷಣ ಅಂತ ಹೇಳ್ತೀವಿ. ಹಾಗೆಂದ್ರೆ ಇತಿ ಚೇನ್ನ ಹಾಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ಘಟಸ್ಯಾಪಿ ಘಟಾಭಾವೋ ನಾಸ್ತಿ ಇತಿ ಪ್ರತೀತಿ ವಿಷಯತ್ವೇನ ಅಸಂಭವ, ಹಾಗೂ ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಘಟಾಭಾವ ಇದೇ ಅಲ್ಲ ಎನ್ನುವ ಜ್ಞಾನಕ್ಕೆ ವಿಷಯವಿಲ್ಲದ್ದು. ಅಂದರೆ ಘಟವೂ ಕೂಡ ಘಟಾಭಾವ ಇಲ್ಲ ಎನ್ನುವ ಜ್ಞಾನಕ್ಕೆ ವಿಷಯವಾಗಿದೆ. ಘಟವೂ ಕೂಡ ಏನಾಗಿದೆ? ಘಟಾಭಾವ ಇಲ್ಲ ಎನ್ನುವ ಜ್ಞಾನಕ್ಕೆ ವಿಷಯವಾಗಿದೆ. ಹೌದು ತಾನೆ? ಘಟಾಭಾವ ಇಲ್ಲ ಎಂಬ ವಿಷಯಕ್ಕೆ ಜ್ಞಾನವಾಗಿರೋದು ಯಾವುದು? ಘಟವೇ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ, ಅಸಂಭವ ದೋಷ ಬರುತ್ತದೆ, ಕೊಡೋದೇ ಇಲ್ಲ. ಹಾಗೆ ಮಾಡ್ತಾ ಇದ್ದಾರೆ. ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅದರ ಮೂಲಕ ಇದೆ ಅನ್ನೋದನ್ನ ತಗೊಳ್ಳೋದು ಯಾಕೆ? ಅಲ್ಲ, ಇದೆಲ್ಲ ಪಾಸಿಬಲ್ ಆರ್ಗ್ಯುಮೆಂಟ್ಸ್. ನಮ್ಮ ಹಿರಿಯರು ಇದು ಪರೀಕ್ಷೆ, ಇದು ಬೇರೆಯವರು ಭಾವ ಅಂದ್ರೆ ಏನ್ ಹೇಳ್ತಾರೆ ಹಾಗಂದ್ರೆ ಇದು ಯಾವ್ದಾದ್ರು ಒಂದು ಪಾಸಿಬಿಲಿಟೀಸ್ ಇದೆ, ಅದರಿಂದ ಅವರು ಆ ರೀತಿಯಾಗಿ ಹೇಳ್ತಾರೆ. ಆದ್ರೆ ಆ ರೀತಿಯಾಗಿ ಎಲ್ಲ ಹೇಳಿದರೆ ಏನು ತೊಂದರೆಗಳು ಬರುತ್ತವೆ ಅಂತ ಪರೀಕ್ಷಾ ಕ್ರಮ ನಮಗೆ ಮನವರಿಕೆ ಆಗಬೇಕು ಇದರಲ್ಲಿ. ಸರಿ 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 ಅರ್ಥ ಆಯ್ತು. ತಸ್ಮಾತ್ ಭಾವತ್ವಂ ದುರ್ನಿರೂಪಂ. ನೀವು ಇಷ್ಟೆಲ್ಲ ನೀವು ಕಷ್ಟಪಡುವುದ್ರೆ ಕಷ್ಟ ಆಗ್ತದೆ. ಅದರಿಂದ ಅದು ಭಾವತ್ವ ಎಂಬುದು ಅದು ಹೇಳಲಿಕ್ಕೆ ಬರೋದಿಲ್ಲ.
ವಿ ಕೆನಾಟ್ ಡಿಫೈನ್ ವಾಟ್ ಈಸ್ ಭಾವತ್ವ. ಯಾಕೆ ಏನ್ ಹೇಳಿದ್ರು ಕೂಡ ಏನೋ ಒಂದು ತೊಂದರೆ ಇದ್ದೇ ಇರ್ತದೆ. ಅದರಿಂದ ದುರ್ನಿರೂಪಂ, ಅನ್ಡಿಫೈನಬಲ್ ಹಾಗೆ ಅಂತ ಹೇಳ್ತೀವಿ. ಹಾಗೆ ಅಂದ್ರೆ ಹಂಗೆ ಹೇಳಿಕ್ ಬರೋದಿಲ್ಲ. ಇದು ಚೇನ್ನ ಅಸ್ತೀತಿ ಪ್ರತೀತಿ ವಿಷಯತ್ವಸ್ಯ ಭಾವಲಕ್ಷಣತ್ವೇನ ವಿವಕ್ಷಿತತ್ವ. ನೋಡಿ ಇಲ್ಲಿ ಹೇಳ್ತಾರೆ, ಅಸ್ತೀತಿ ಪ್ರತೀತಿ ವಿಷಯತ್ವಸ್ಯ, ಯಾವುದು ಅಸ್ತಿ ಅಂತ ಪ್ರತೀತಿಗೆ ವಿಷಯವಾಗಿದೆಯೋ ಅದನ್ನ ಭಾವತ್ವ ಅಂತ ನಾವು ಹೇಳ್ತೀವಿ. ಹಾಗೆ ಅದರಿಂದ ಇದೆ ಆತರ ಕೇಳಿದ್ದೀವಿ ಅನ್ನೋ ಕಾರಣದ ಮೇಲೆ ಇದೆ ಅಂತ ಹೇಳಲಿಕ್ಕಾಗುತ್ತೆ. ಇದೆ ಎಂಬ ಜ್ಞಾನಕ್ಕೆ ವಿಷಯವಾಗಿದೆ, ಇದೆ ಎಂಬ ಒಂದು ಜ್ಞಾನದ ವಿಷಯವಾಗಿದೆ ಎಂಬುದು ಭಾವದ ಲಕ್ಷಣ. ಹಾಗೆ ಇದೆ ಎಂಬ ವಿಷಯಕ್ಕೆ, ಇದೆ ಎಂಬ ಜ್ಞಾನಕ್ಕೆ ವಿಷಯವಾದ ಯಾವುದು ಅದು ಭಾವ ಅಂತ. ಅಸ್ತೀತಿ ಪ್ರತೀತಿ ವಿಷಯತ್ವಸ್ಯ ಭಾವಲಕ್ಷಣ, ಭಾವಲಕ್ಷಣತ್ವೇನ ವಿವಕ್ಷಿತತ್ವ. ಹಾಗೆ ನಚ ದ್ವಿತೀಯಾದಿ ಪ್ರತೀತೌ ಭಾವಸ್ಯಾಪಿ ಅಯಂ ಶುಕ್ಲಃ ನ ಇತಿ ಪ್ರತೀತಿ ವಿಷಯತ್ವೇನ ಅಸ್ತೀತಿ ಪ್ರತೀತಿ ವಿಷಯತ್ವಾಭಾವ ಅವ್ಯಾಪ್ತಿಃ ಅಭಾವೇಃ ಅತಿವ್ಯಾಪ್ತಿಶ್ಚ ತಸ್ಯ ದ್ವಿತೀಯಾದಿ ಪ್ರತೀತೌ ಅಸ್ತೀತಿ ಪ್ರತೀತಿ ವಿಷಯತ್ವಾದಿತಿ ವಾಚ್ಯಂ ಲಕ್ಷಣೆ ಪ್ರಥಮ ಪ್ರತೀತೌ ಇತಿ ವಿಶೇಷಣ. ಹಾಗೆ ಅಂತ ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.